ಕಳೆದ ವರ್ಷ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಅಂಧಕಾಸುರನ ಸಂಹಾರ ಧಾರ್ಮಿಕ ಕಾರ್ಯಕ್ರಮ ಈ ಸಾರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಂಧಕಾಸುರ ಸಂಹಾರದ ಶಾಂತಿ ಸಭೆ ವಿಫಲಗೊಂಡಿದ್ದು ನಂಜುಂಡೇಶ್ವರ ಭಕ್ತರ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಸಂಹಾರ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಅಂಧಕಾಸುರನ ಸಂಹಾರ. ಕಳಶ ಪೂಜೆ ಮಾಡಿ ಜೀವ ಕಳೆ ತುಂಬಿ ದಿಗ್ಬಂಧನ. ರಂಗೋಲಿ ತುಳಿಯುತ್ತಾ ಕುಣಿದು ಕುಪ್ಪಳಿಸಿದ ಭಕ್ತಗಣ. ನಂಜನಗೂಡು ಶ್ರೀ ಕಂಠೇಶ್ವರನ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಆರಿದ್ರ ನಕ್ಷತ್ರದಂದು ಅಂಧಕಾಸುರನ ಸಂಹಾರ ನಡೆಯುತ್ತೆ. ತಾಂಡವೇಶ್ವರ ಅಂಧಕಾಸುರನನ್ನ ಸಂಹಾರ ಮಾಡಿದ ಪ್ರತೀಕದಂತೆ ಆಚರಣೆ ಮಾಡಲಾಗುತ್ತೆ. ಆದರೆ ಕಳೆದ ವರ್ಷ ಅಂಧಕಾಸುರ ಸಂಹಾರದ ವೇಳೆ ದೊಡ್ಡ ಗಲಾಟೆಯಾಗಿತ್ತು. ಉತ್ಸವ ಮೂರ್ತಿಗೆ ಎಂಜಲು ನೀರು ಎರಚಿದ್ದಾರೆಂದು ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಆದರೆ ಈ ಬಾರಿ ನಿರಾತಂಕವಾಗಿ ಅಂಧಕಾಸುರನ ಸಂಹಾರ ನಡೆಯಿತು. ಕಳೆದ ವರ್ಷ ಉತ್ಸವ ಮೂರ್ತಿಗೆ ನೀರು ಎರಚಿದವರು ನಿನ್ನೆ ಕೂಡ ಸ್ಥಳಕ್ಕೆ ಬಂದಿದ್ರು. ಇದಕ್ಕೆ ನಂಜುಂಡನ ಭಕ್ತರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಕೂಡಲೇ ಪೊಲೀಸರು ಪರಿಸ್ಥಿತಿನ ತಿಳಿಗೊಳಿಸಿದ್ರು. ಉತ್ಸವ ಮೂರ್ತಿಯನ್ನ ಹೊತ್ತು ತಂದ ಅರ್ಚಕರು ಅಂಧಕಾಸುರ ರಂಗೋಲಿಯನ್ನ ಅಳಿಸಿ ಹಾಕುವ ಕಾರ್ಯ ಮಾಡಿದ್ರು. ಉತ್ಸವ ಮೂರ್ತಿ ತೆರಳಿದ ನಂತರ ಆವರಣಕ್ಕೆ ನುಗ್ಗಿ ಯುವಕರ ತಂಡ ರಂಗೋಲಿಯನ್ನ ಅಳಿಸಿ ಹಾಕಿದ್ರು. ರಂಗೋಲಿಯನ್ನ ತುಳಿಯುತ್ತಾ ಯುವಕರು ಕುಣಿದು ಕುಪ್ಪಳಿಸಿದ್ರು. ಅಂತಿಮವಾಗಿ ಯಾವುದೇ ತೊಂದರೆ ಇಲ್ಲದೆ ಅಂಧಕಾಸುರ ಸಂಹಾರ ಆಚರಣೆ ಮುಕ್ತಾಯವಾಯಿತು. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕಳೆದ ವರ್ಷ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಅಂಧಕಾಸುರನ ಸಂಹಾರ ಧಾರ್ಮಿಕ ಕಾರ್ಯಕ್ರಮ ಈ ಸಾರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಂಧಕಾಸುರ ಸಂಹಾರದ ಶಾಂತಿ ಸಭೆ ವಿಫಲಗೊಂಡಿದ್ದು ನಂಜುಂಡೇಶ್ವರ ಭಕ್ತರ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಸಂಹಾರ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಅಂಧಕಾಸುರನ ಸಂಹಾರ. ಕಳಶ ಪೂಜೆ ಮಾಡಿ ಜೀವ ಕಳೆ ತುಂಬಿ ದಿಗ್ಬಂಧನ. ರಂಗೋಲಿ ತುಳಿಯುತ್ತಾ ಕುಣಿದು ಕುಪ್ಪಳಿಸಿದ ಭಕ್ತಗಣ. ನಂಜನಗೂಡು ಶ್ರೀ ಕಂಠೇಶ್ವರನ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಆರಿದ್ರ ನಕ್ಷತ್ರದಂದು ಅಂಧಕಾಸುರನ ಸಂಹಾರ ನಡೆಯುತ್ತೆ. ತಾಂಡವೇಶ್ವರ ಅಂಧಕಾಸುರನನ್ನ ಸಂಹಾರ ಮಾಡಿದ ಪ್ರತೀಕದಂತೆ ಆಚರಣೆ ಮಾಡಲಾಗುತ್ತೆ. ಆದರೆ ಕಳೆದ ವರ್ಷ ಅಂಧಕಾಸುರ ಸಂಹಾರದ ವೇಳೆ ದೊಡ್ಡ ಗಲಾಟೆಯಾಗಿತ್ತು. ಉತ್ಸವ ಮೂರ್ತಿಗೆ ಎಂಜಲು ನೀರು ಎರಚಿದ್ದಾರೆಂದು ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಆದರೆ ಈ ಬಾರಿ ನಿರಾತಂಕವಾಗಿ ಅಂಧಕಾಸುರನ ಸಂಹಾರ ನಡೆಯಿತು.
ವರ್ಷ ಉತ್ಸವ ಮೂರ್ತಿಗೆ ನೀರು ಎರಚಿದವರು ನಿನ್ನೆ ಕೂಡ ಸ್ಥಳಕ್ಕೆ ಬಂದಿದ್ರು. ಇದಕ್ಕೆ ನಂಜುಂಡನ ಭಕ್ತರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಕೂಡಲೇ ಪೊಲೀಸರು ಪರಿಸ್ಥಿತಿನ ತಿಳಿಗೊಳಿಸಿದ್ರು. ಉತ್ಸವ ಮೂರ್ತಿಯನ್ನ ಹೊತ್ತು ತಂದ ಅರ್ಚಕರು ಅಂಧಕಾಸುರ ರಂಗೋಲಿಯನ್ನ ಅಳಿಸಿ ಹಾಕುವ ಕಾರ್ಯ ಮಾಡಿದ್ರು. ಉತ್ಸವ ಮೂರ್ತಿ ತೆರಳಿದ ನಂತರ ಆವರಣಕ್ಕೆ ನುಗ್ಗಿ ಯುವಕರ ತಂಡ ರಂಗೋಲಿಯನ್ನ ಅಳಿಸಿ ಹಾಕಿದ್ರು. ರಂಗೋಲಿಯನ್ನ ತುಳಿಯುತ್ತಾ ಯುವಕರು ಕುಣಿದು ಕುಪ್ಪಳಿಸಿದ್ರು. ಅಂತಿಮವಾಗಿ ಯಾವುದೇ ತೊಂದರೆ ಇಲ್ಲದೆ ಅಂಧಕಾಸುರ ಸಂಹಾರ ಆಚರಣೆ ಮುಕ್ತಾಯವಾಯಿತು. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕಳೆದ ವರ್ಷ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಅಂಧಕಾಸುರನ ಸಂಹಾರ ಧಾರ್ಮಿಕ ಕಾರ್ಯಕ್ರಮ ಈ ಸಾರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಂಧಕಾಸುರ ಸಂಹಾರದ ಶಾಂತಿ ಸಭೆ ವಿಫಲಗೊಂಡಿದ್ದು ನಂಜುಂಡೇಶ್ವರ ಭಕ್ತರ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಸಂಹಾರ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಅಂಧಕಾಸುರನ ಸಂಹಾರ. ಕಳಶ ಪೂಜೆ ಮಾಡಿ ಜೀವ ಕಳೆ ತುಂಬಿ ದಿಗ್ಬಂಧನ. ರಂಗೋಲಿ ತುಳಿಯುತ್ತಾ ಕುಣಿದು ಕುಪ್ಪಳಿಸಿದ ಭಕ್ತಗಣ. ನಂಜನಗೂಡು ಶ್ರೀ ಕಂಠೇಶ್ವರನ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಆರಿದ್ರ ನಕ್ಷತ್ರದಂದು ಅಂಧಕಾಸುರನ ಸಂಹಾರ ನಡೆಯುತ್ತೆ. ತಾಂಡವೇಶ್ವರ ಅಂಧಕಾಸುರನನ್ನ ಸಂಹಾರ ಮಾಡಿದ ಪ್ರತೀಕದಂತೆ ಆಚರಣೆ ಮಾಡಲಾಗುತ್ತೆ. ಆದರೆ ಕಳೆದ ವರ್ಷ ಅಂಧಕಾಸುರ ಸಂಹಾರದ ವೇಳೆ ದೊಡ್ಡ ಗಲಾಟೆಯಾಗಿತ್ತು. ಉತ್ಸವ ಮೂರ್ತಿಗೆ ಎಂಜಲು ನೀರು ಎರಚಿದ್ದಾರೆಂದು ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಆದರೆ ಈ ಬಾರಿ ನಿರಾತಂಕವಾಗಿ ಅಂಧಕಾಸುರನ ಸಂಹಾರ ನಡೆಯಿತು. ಕಳೆದ ವರ್ಷ ಉತ್ಸವ ಮೂರ್ತಿಗೆ ನೀರು ಎರಚಿದವರು ನಿನ್ನೆ ಕೂಡ ಸ್ಥಳಕ್ಕೆ ಬಂದಿದ್ರು. ಇದಕ್ಕೆ ನಂಜುಂಡನ ಭಕ್ತರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಕೂಡಲೇ ಪೊಲೀಸರು ಪರಿಸ್ಥಿತಿನ ತಿಳಿಗೊಳಿಸಿದ್ರು. ಉತ್ಸವ ಮೂರ್ತಿಯನ್ನ ಹೊತ್ತು ತಂದ ಅರ್ಚಕರು ಅಂಧಕಾಸುರ ರಂಗೋಲಿಯನ್ನ ಅಳಿಸಿ ಹಾಕುವ ಕಾರ್ಯ ಮಾಡಿದ್ರು. ಉತ್ಸವ ಮೂರ್ತಿ ತೆರಳಿದ ನಂತರ ಆವರಣಕ್ಕೆ ನುಗ್ಗಿ ಯುವಕರ ತಂಡ ರಂಗೋಲಿಯನ್ನ ಅಳಿಸಿ ಹಾಕಿದ್ರು. ರಂಗೋಲಿಯನ್ನ ತುಳಿಯುತ್ತಾ ಯುವಕರು ಕುಣಿದು ಕುಪ್ಪಳಿಸಿದ್ರು. ಅಂತಿಮವಾಗಿ ಯಾವುದೇ ತೊಂದರೆ ಇಲ್ಲದೆ ಅಂಧಕಾಸುರ ಸಂಹಾರ ಆಚರಣೆ ಮುಕ್ತಾಯವಾಯಿತು. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.